ಹರಪ್ಪನ ಸಿಂಧೂ ಕಣಿವೆ ನಾಗರಿಕತೆಯ ನಿಗೂಢ ಲಿಪಿಯು 1920ರ ದಶಕದ ಆರಂಭದಲ್ಲಿ ಸರ್ ಜಾನ್ ಮಾರ್ಷಲ್ ನೇತೃತ್ವದ ಪುರಾತತ್ವ ಶಾಸ್ತ್ರಜ್ಞರಿಂದ ಅನ್ವಯಿಸಲ್ಪಟ್ಟಿದ್ದಾಗಿನಿಂದ ಡಿಕ್ರಿಪ್ಟರ್ ಆಗಿಲ್ಲ. ಈಗ ಅದನ್ನು ಡಿಕೋಡ್ ಮಾಡುವ ಯಾರಿಗಾದರೂ 1 ಮಿಲಿಯನ್ ಬಹುಮಾನ ಘೋಷಣೆಯಾಗಿದೆ. ಸುಮಾರು 5,000 ವರ್ಷಗಳ ಹಿಂದೆ ಭಾರತೀಯ ಉಪಖಂಡದ ಉತ್ತರ ಮತ್ತು ವಾಯುವ್ಯ ಭಾಗಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ಸಿಂಧೂ ಕಣಿವೆ ನಾಗರಿಕತೆಯ ಭೌಗೋಳಿಕ ಪ್ರದೇಶದಿಂದ ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ನಿಂದ ಗಣನೀಯ ನಗದು ಬಹುಮಾನ ಸಿಗುತ್ತಿದೆ. ಲಿಪಿಯನ್ನು ಡಿಕೋಡ್ ಮಾಡಿದರೆ ಅದು ಸಿಂಧೂ ಕಣಿವೆಯ ನಾಗರಿಕತೆಯ ನಿಜವಾದ ಇತಿಹಾಸ ಮತ್ತು ಅದರ ಸಾಮಾಜಿಕ ಆರ್ಥಿಕ ಸಂಪರ್ಕಗಳನ್ನು ಅನಾವರಣಗೊಳಿಸಬಹುದು. ಇದು ಸಿಂಧೂ ಕಣಿವೆಯ ನಾಗರಿಕತೆಯಿಂದ ದಕ್ಷಿಣಕ್ಕೆ ಸಂಭಾವ್ಯ ವಲಸೆಯ ಮೇಲೆ ಬೆಳಕು ಚೆಲ್ಲುತ್ತದೆ. ಇದು ಹರಪ್ಪನ ಹಂತದ ಅಂತ್ಯದ ಅವನತಿಗೆ ಹೊಂದಿಕೆಯಾಗುತ್ತದೆ. 1921ರಲ್ಲಿ ಆರಂಭವಾದ ಸಿಂಧೂ ಕಣಿವೆ ನಾಗರಿಕತೆಯ ಆವಿಷ್ಕಾರದ ಶತಮಾನೋತ್ಸವದ ನೆನಪಿಗಾಗಿ ಚೆನ್ನೈನಲ್ಲಿ 3 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಿದ ಸಂದರ್ಭದಲ್ಲಿ ತಮಿಳುನಾಡು ಸಿಎಂ ಸ್ಟಾಲಿನ್ ಭಾನುವಾರ ದೊಡ್ಡ ಬಹುಮಾನವನ್ನು ಘೋಷಿಸಿದರು. ಒಂದು ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಸಿಂಧೂ ಕಣಿವೆ ನಾಗರಿಕತೆಯ ಲಿಪಿಯನ್ನು ನಾವು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ ಗುಟ್ಟನ್ನು ಬಿಡಿಸಲು ವಿದ್ವಾಂಸರಿಂದ ಇಂದಿಗೂ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಅಂತಹ ಪ್ರಯತ್ನಗಳನ್ನು ಪ್ರೋತ್ಸಾಹಿಸಲು 1 ಮಿಲಿಯನ್ ಬಹುಮಾನವನ್ನು ನೀಡಲಾಗುತ್ತಿದೆ. ಇದನ್ನು ಪರಿಹರಿಸುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ನೀಡಲಾಗುತ್ತಿದೆ ಎಂದು ಸ್ಟಾಲಿನ್ ಹೇಳಿದರು. ಇದಲ್ಲದೆ 1921ರಲ್ಲಿ ಪ್ರಾರಂಭವಾದ ನಗರ ಸಾಂಸ್ಕೃತಿಕ ಮೊದಲ ಸ್ಥಳವಾದ ಹರಪ್ಪನದಲ್ಲಿ ಉತ್ಖನನದ ನೇತೃತ್ವ ವಹಿಸಿದ್ದ ಬ್ರಿಟಿಷ್ ಪುರಾತತ್ವ ಶಾಸ್ತ್ರಜ್ಞ ಸರ್ ಜಾನ್ ಮಾರ್ಷಲ್ ಅವರ ಪ್ರತಿಮೆಗೆ ಸ್ಟಾಲಿನ್ ಅಡಿಪಾಯ ಹಾಕಿದರು.